ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪಶು ವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರು ಸೇರಿದಂತೆ ಹಲವು ಕಡೆ ಇಡಿ ಅಧಿಕಾರಿಗಳಿಂದ ತಲಾಶ್ ಮುಂದುವರೆದಿದೆ. ಸತತ 22 ಗಂಟೆಗಳಿಂದ ಹಗಲು ರಾತ್ರಿ ಎಂದೇ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಿದ್ದಾರೆ. ಇನ್ನು ಪಶು ವೈದ್ಯಾಧಿಕಾರಿಯಾಗಿ ನೇಮಕಗೊಂಡಿರುವ ಸುಗುರೇಶ್ ಫ್ಯಾಮಿಲಿಗೂ ಈಗ ಸಂಕಷ್ಟ ಎದುರಾಗಿದೆ. ಬ್ಯಾಂಕ್ ವಹಿವಾಟು, ಜಮೀನು, ಆಸ್ತಿ ಹಾಗೆ ಆಸ್ತಿ ಪಾಸ್ತಿಗಳ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇರುವಂತ ಇಡಿ, ಸುಗುರೇಶ್ ಬಗ್ಗೆ ಇಂಚಿಂಚು ಮಾಹಿತಿ ಪಡೆದಿರುವಂತ ಇಡಿ ಅಧಿಕಾರಿಗಳು. ದಾಳಿ ಸಂದರ್ಭದಲ್ಲಿ ಸುಗುರೇಶ್ ಇರಲಿಲ್ಲ ಅಂತಾನೂ ಮೆಮೋನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಟಿನ್ ಶೆಡ್ ರೀತಿಯ ಹಳೆ ಮನೆಯಲ್ಲಿ ವಾಸಿಸ್ತಾ ಇರುವಂತ ಸುಗುರೇಶ್ ಕುಟುಂಬ ಜಿಲ್ಲೆಯ ದೇವದುರ್ಗ ತಾಲೂಕಿನ ಶಾವಂತಗೇರ ಗ್ರಾಮದಲ್ಲಿ ಮನೆ ಇದೆ. ಪಶು ವೈದ್ಯಾಧಿಕಾರಿ ನೇಮಕಗೊಂಡಿರೋ ಸುಗುರೇಶ್ ಹಾಗೂ ಈ ಕುಟುಂಬಕ್ಕೆ ಈಗ ಸಂಕಷ್ಟ ಎದುರಾಗಿದೆ. ನಮಗೂ ಶಿವಶಂಕರಪ್ಪ ಸಾಹುಕಾರ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಪೋಷಕರು ನಿನ್ನೆಯಿಂದ ಪಾಪ ಕಣ್ಣೀರಿಡ್ತಿದ್ದಾರೆ. ಬಟ್ ನಿಜಕ್ಕೂ ಸಂಬಂಧ ಇಲ್ವಾ? ಇವರು ಅರ್ಹತೆ ಇದ್ದದ್ಕೇನೆ ಪಶು ವೈದ್ಯಾಧಿಕಾರಿಯಾಗಿ ಕೆಲಸವನ್ನ ತೆಗೆದುಕೊಂಡಿದ್ದ, ಆ ಬಗ್ಗೆನೇ ತನಿಖೆ ಆಗ್ತಾ ಇದೆ. ಈಗ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕಲೆ ಹಾಕ್ತಿದ್ದಾರೆ. ಅದ್ರ ಜೊತೆಗೆ ಇವ್ರ ಜೊತೆಗೆ ಯಾರ್ಯಾರು ಕಾಂಟ್ಯಾಕ್ಟ್ ಅಲ್ಲಿದ್ರು, ಎಕ್ಸಾಮ್ ಬರ್ದಿದ್ರಾ, ಎಕ್ಸಾಮ್ ನೆಟ್ಗೆ ಬರ್ದಿದ್ರಾ, ಅಥವಾ ಲಂಚ ಕೊಟ್ಟು ಹುದ್ದೆ ಪಡ್ಕೊಂಡಿದ್ದ, ಆ ಆಯಾಮದಲ್ಲೂ ಕೂಡ ಇಡಿ ಅಧಿಕಾರಿಗಳು ಈಗ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಬಟ್ ಪೋಷಕರು ಮಾತ್ರ ಹೇಳ್ತಿದ್ದಾರೆ, ಈ ಕೆಪಿಎಸ್ಸಿ ಅಧ್ಯಕ್ಷ ಆಗಿರುವಂತ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪಗೂ ನಮಗೂ ಸಂಬಂಧ ಇಲ್ಲ, 3 ವರ್ಷದಿಂದಾನೇ ನನ್ನ ಮಗ ಪಶು ವೈದ್ಯಾಧಿಕಾರಿ ಅಂತೆಲ್ಲ ಹೇಳ್ತಿದ್ದಾರೆ. ಇದರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಗೊತ್ತಾಗಬೇಕಿದೆ. ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಪಶುವೈದ್ಯ ಅಧಿಕಾರಿಗಳ ಏನು ನೇಮಕಾತಿಯಲ್ಲಿ ಅಕ್ರಮ ಹಿನ್ನೆಲೆಯಲ್ಲಿ ಮಾಜಿ ಅಧ್ಯಕ್ಷರಾದಂಥ KPSC ಏನು ಶಿವಶಂಕರಪ್ಪ ಅವರು ಸಂಬಂಧಪಟ್ಟಂತೆ 15 ಕಡೆ ಕೂಡ ಇವತ್ತು ಇಡಿ ದಾಳಿ ನಡೆದಿರುವಂಥದ್ದು. ಇವತ್ತು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಶಾವಂತಗೇರ ಗ್ರಾಮದಲ್ಲಿ ಕೂಡ ಸುಗುರೇಶ್ ಎನ್ನುವಂಥವರು ಪಶುವೈದ್ಯಾಧಿಕಾರಿ ಆಗಿರುವಂಥ ಅವ್ರ ಮನೆ ಮೇಲೆ ಕೂಡ ಮುಂಜಾನೆಯಿಂದ ದಾಳಿ ನಡೆದಿರುವಂಥದ್ದು. ಏನು ಶಿವಶಂಕರಪ್ಪ ಅವರಿಗೆ ಒಂದು ಕಡೆ ಸಂಬಂಧಿಕರಾಗ್ತಾರೆ ಅನ್ನೋ ಇನ್ನೊಂದು ಕಡೆ ಅವರು ನೇಮಕಾತಿಯಲ್ಲಿ ಆಗಿದ್ರು ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಸಿಗ್ತಾ ಇರುವಂಥದ್ದು. ಇದರಿಂದಾಗಿ ಮುಂಜಾನೆ 7:07 ಕೂಡ ಇಲ್ಲಿ ಅಧಿಕಾರಿಗಳು ಶೋಧ ಕಾರ್ಯಗಳನ್ನು ಕೂಡ ಮುಂದುವರಿಸಿದ್ದಂಥದ್ದು. ಈ ಕುಟುಂಬಸ್ಥರಲ್ಲಿ ಏನು ಸುಗುರೇಶ್ ಅವರ ತಂದೆ ಮತ್ತು ತಾಯಿಯನ್ನು ಕೂಡ ಮುಂಜಾನೆಯಿಂದ ಕೂಡ ವಿಚಾರಣೆ ಕೂಡ ನಡೆಸಿರುವಂಥದ್ದು. ಯಾಕಂತಂದರೆ ಇಲ್ಲಿ ಸುಗುರೇಶ್ ಅವರು ಕಳೆದ 7 ವರ್ಷಗಳಿಂದ ಕೂಡ ಬೆಂಗಳೂರಿನಲ್ಲಿ ಒಂದು ಎಜುಕೇಷನ್ಗಾಗಿ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಇವರು ಇಲ್ಲಿ ಮನೆಯಲ್ಲಿ ಯಾರು ಇಲ್ಲದ ವೇಳೆ ಕೂಡ ತಂದೆ ತಾಯಿ ಮಾತ್ರ ಇದ್ದರು. ಆದರೆ ಅವರಿಂದ ಕೂಡ ಮುಂಜಾನೆಯಿಂದ ಒಂದು ಸರಿಸುಮಾರು ಒಂದು 5-6 ಗಂಟೆಗಳು ಕೂಡ ಇವರು ವಿಚಾರಣೆ ಕೂಡ ನಡೆಸಿರುವಂಥದ್ದು. ಅವರ ತಾಯಿ ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಮ್ಮ, ಇವಾಗ ಇಡಿ ಅಧಿಕಾರಿಗಳು ಮುಂಜಾನೆಯಿಂದ ಕೂಡ ನಿಮ್ಮನ್ನು ಏನೆಲ್ಲ ಕೇಳಿದ್ರಮ್ಮ ಅಂತ? ಏನೇನು ಅವ್ರಿಗೆ ಕೊಡ್ರಿ ನಿಮ್ಮ ಮನೆಯಾಗ ಅಂತೆಲ್ಲ ಕೇಳಿದ್ರಿ. ಅವ್ರಿಗೆ ನಿಮ್ಗೇನು ಸಂಬಂಧ ಅದನ್ರಿ, ಅವ್ರಿಗೆ ಫೋನ್ ನಂಬರ್ ಅದಕ್ಕೆ ನಮ್ಗೆ ಏನು ಗೊತ್ತಿಲ್ಲ ರೀ. ಅವ್ರು ನಮ್ಗದು ಏನು ಗೊತ್ತಿಲ್ಲ. ಅಲ್ಲಿ ನಮ್ಮ ಮಗ ಓದಿವೆಲ್ಲ ಇದು ಮಾಡಿಕೊಂಡೇನ್ರಿ. ನಿಮ್ಗೆ ಅಧಿಕಾರಿಗಳು ಏನು ಕೇಳಿದ್ರಮ್ಮ? ಅವೆಲ್ಲ ಕಾಗದ ಪತ್ರ ಅವೆಲ್ಲ ಸಿಸ್ಕೊಂಡ್ರಿ, ಇದು ಜಿರಾಕ್ಸ್ ಮಾಡ್ಸ್ಕೊಂಡು ಒಯ್ದಾರ್ರಿ. ಫೋನ್ ಇಸ್ಕೊಂಡಾರ್ರಿ. ಅವೆಲ್ಲ ಕೇಳಿದ್ರೆ ನಾವೆಲ್ಲ ಇದು ಮಾಡ್ತೀವ್ರಿ ಅಂತೆಲ್ಲ ಇಸ್ಕೊಂಡಾರ್ರಿ. ಇನ್ನು ಅವ್ರ ತಂದೆಯವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ಇವಾಗ ನಿಮ್ಗೇನು ಶಿವಶಂಕರಪ್ಪ ಅವರು ಮತ್ತು ನಿಮಗೆ ಏನು ಸಂಬಂಧ ಸರ್ ಅಂತ? ಏನು ಸಂಬಂಧ ಇಲ್ಲ ಸರ್, ಅವರು ಕುಲಸ್ಥರು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಡಿಸ್ಟಿಕ್ನವ್ರು ಅಷ್ಟೇ ಗೊತ್ತು ನಮ್ಗೆ. ಅವ್ರೇನು ಸಂಬಂಧ ಆಗಂಗಿಲ್ಲ. ನಾವು ಕುಲಸ್ಥರು ಅಷ್ಟೇ, ಅವರಿಗೆ ನಮಗೇನು ಸಂಬಂಧ ಇಲ್ಲ. ಇಷ್ಟೇ ಸರ್ ಹೇಳೋದು. ನಾವು ಪಂಚಾಯತಿ ಕಡ್ಲಿದ್ದ ಲೇಬರ್ ಕಾರ್ಡ್ ಅಂತೇಳಿ ಮಾಡಿಸ್ಕೊಂಡು ಕೂಲಿ ಮಾಡಿ ನಾವು ಮಗನ ಓದಿಸೀನಿ ಸರ್ ನಾನು. ಮತ್ತು ಇನ್ನು ಭಾಳ ಕಷ್ಟಪಟ್ಟು ಹೊಲಕ್ಕೆ ಮಾಡಿರ್ತಕ್ಕಂಥದ್ದು ಖರ್ಚು ವೆಚ್ಚ ತೆಗೆದ್ರೂ ಕೂಡ ಇನ್ನು ನಾವು ಕೈಲಿ ಹಾಕಿ ಅದನ್ನು ಓದಿಸೀನಿ, ಶ್ರಮಪಟ್ಟು ಓದಿಸೀನಿ. ಏನು ಸರ್ ಇದಕ್ಕಿಂತ ಮತ್ತು ಇದು ಪೂರ ನಾನು ಅಲ್ಲ. ಇವಾಗ ಶಿವಶಂಕರಪ್ಪ ಅವರು ನಿಮ್ಮ ಏನು ದೇವದುರ್ಗ ತಾಲೂಕಿನವ್ರು ಒಂದು ಕಡೆ, ಇನ್ನೊಂದು ರಿಲೇಷನ್ ಅಂತೇಳಿ ನಿಮ್ಮ ಮಗನ ಕೂಡ ನೇಮಕ ಮಾಡ್ಕೊಂಡಿದ್ದಾರೆ ಅನ್ನೋವಂಥದ್ದು ಮಾತುಗಳು ಕೇಳಿಬರ್ತಾ ಇದೆ. ಇಲ್ಲ ಸರ್, ಅದಕ್ಕೆ ಏನು ಸಂಬಂಧ ಇಲ್ಲ ಸರ್. ಅವರಿಗೆ ನಮಗೇನು ಸಂಬಂಧ ಇಲ್ಲ. ಆದರೆ ಕುಲಸ್ಥರು ಇಲ್ಲೆಲ್ಲ ದೇವದುರ್ಗ ತಾಲೂಕು, ರಾಯಚೂರು ಡಿಸ್ಟಿಕ್ಕು, ಬಿಜಾಪುರ ಎಲ್ಲ ಕುಲಸ್ಥರು ಇರ್ತಾರೆ ಸರ್. ಎಲ್ಲ ಹಂಗೆ ಸಂಬಂಧ ಕಟ್ಕೊಂತ ಹೋದ್ರೆ ಎಲ್ಲೇ ಶಾತ ಸರ್. ಅವರಿಗೆ ನಮ್ಮ ರಿಲೇಷನ್ಶಿಪ್ ಇಲ್ಲ. ನಮ್ಗೆ ನಾವು ತೊಗೊಂಡೋಗಿದ್ದಾರೆ ನಿಮ್ಮಲ್ಲಿ. ನಮ್ಮಲ್ಲಿ ಏನು ಸರ್ ಡಾಕ್ಯುಮೆಂಟ್ಸ್ಗಳು ನೋಡಿ ಹೋಗ್ಯಾರ, ನಮ್ಮ ಮೊಬೈಲು ಇದ್ದಾರ. ಏನು ಸರ್ ನಮ್ಮಲ್ಲಿ ಏನು ಒಯ್ದಿಲ್ಲ. ಡಾಕ್ಯುಮೆಂಟ್ಸು ವೆರಿಫಿಕೇಷನ್ ಮಾಡ್ಕೊಂಡು ನೋಡಿ ಅದನ್ನು ನಾವು ಇದು ಮಾಡ್ಕೊಂಡು ನಮಗೊಂದು ನೋಟಿಸ್ ಕೊಟ್ಟಾರೆ ಸರ್. ನೋಟಿಸ್ ಕೊಟ್ಟು ಹೋಗ್ಯಾರ.
ಇದಿಷ್ಟು ಇಲ್ಲಿರುವಂಥ ಕುಟುಂಬಸ್ಥರ ಮಾತಾಗಿರುವಂಥದ್ದು. ಏನು ಶಿವಶಂಕರಪ್ಪ ಅವರು ಕುಲಸ್ಥರು ಹೊರತಾಗಿ ಬೇರೆ ಯಾವುದೇ ರೀತಿಯಾದಂಥ ಸಂಬಂಧದಲ್ಲಿಯೂ ಕೂಡ ಸಂಬಂಧಿಕರು ಅಲ್ಲ ಅನ್ನುವಂಥದ್ದು ಕುಟುಂಬಸ್ಥರ ಮಾತು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.